పాలించ స్వామి కొరగజ్జ ಕುಟ್ಟೆತ್ತೂರು ಬಚಾವು ತುಳುನಾಡಿನ ನೆಲದ ಹೋರಾಟ. ತುಳುನಾಡಿನ ಕರಾವಳಿಯ ತಂಪಾದ ಗಾಳಿ, ಹಸಿರು ಗದ್ದೆಗಳು, ತೆಂಗಿನ ತೋಟಗಳು ಮತ್ತು ದೈವಗಳ ಆಶೀರ್ವಾದದಿಂದ ಪವಿತ್ರಗೊಂಡ ಒಂದು ಸುಂದರ ಗ್ರಾಮ ಕುಟ್ಟೆತ್ತೂರು. ಆ ಗ್ರಾಮದ ಜನರಿಗೆ ಮಣ್ಣು ಕೇವಲ ಭೂಮಿಯಲ್ಲ, ಅದು ಅವರ ಪೂರ್ವಜರ ನೆನಪು, ಅವರ ಜೀವನ ಮತ್ತು ಗೌರವದ ಪ್ರತೀಕವಾಗಿತ್ತು. ಆ ಗ್ರಾಮದಲ್ಲೇ ಶರತ್ ಕುಮಾರ್ ಭಂಡಾರಿ ಎಂಬ ಯುವಕ ವಾಸಿಸುತ್ತಿದ್ದನು. ಅವನು ಧೈರ್ಯಶಾಲಿ, ಪ್ರಾಮಾಣಿಕ ಮತ್ತು ಗ್ರಾಮಸ್ಥರ ಪ್ರೀತಿಯ ನಾಯಕನಾಗಿದ್ದನು. ಯಾರಿಗಾದರೂ ಕಷ್ಟ ಬಂದರೆ ಮೊದಲಿಗೆ ಓಡಿ ಬಂದು ಸಹಾಯ ಮಾಡುವುದು ಶರತ್ನ ಸ್ವಭಾವವಾಗಿತ್ತು. ಗ್ರಾಮದ ಹಿರಿಯರು ಅವನನ್ನು ತಮ್ಮ ಮಗನಂತೆ ಕಾಣುತ್ತಿದ್ದರು. ಒಂದು ದಿನ ಹೊರಗಿನಿಂದ ಬಂದ ಭೂ ಮಾಫಿಯಾ ಗುಂಪೊಂದು ಕುಟ್ಟೆತ್ತೂರಿನ ಫಲವತ್ತಾದ ಜಮೀನಿನ ಮೇಲೆ ಕಣ್ಣಿಟ್ಟಿತು. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗ್ರಾಮಸ್ಥರನ್ನು ಹೆದರಿಸಿ ಅವರ ಭೂಮಿಯನ್ನು ಕಬಳಿಸಲು ಅವರು ಪ್ರಯತ್ನಿಸಿದರು. ಗ್ರಾಮಸ್ಥರು ಭಯಗೊಂಡರು. ಆದರೆ ಶರತ್ ಮಾತ್ರ ತಲೆಬಾಗಲಿಲ್ಲ. ಈ ನೆಲ ನಮ್ಮ ಪೂರ್ವಜರ ಆಸ್ತಿ. ಹಣದಿಂದ ಎಲ್ಲವನ್ನೂ ಖರೀದಿಸಬಹುದು ಎಂದುಕೊಳ್ಳಬೇಡಿ. ಈ ಮಣ್ಣನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಶರತ್ ಮಾಫಿಯಾ ನಾಯಕರಿಗೆ ಎಚ್ಚರಿಕೆ ನೀಡಿದನು. ಗ್ರಾಮದಲ್ಲಿ ಉದ್ವಿಗ್ನತೆ ಹೆಚ್ಚಿತು. ಜನರ ಮನಸ್ಸಿನಲ್ಲಿ ಭಯ ಮನೆ ಮಾಡಿತು. ಆಗ ಶರತ್ ದೈವಸ್ಥಾನಕ್ಕೆ ತೆರಳಿ ದೈವದ ಮುಂದೆ ಪ್ರಾರ್ಥಿಸಿದನು. ರಾತ್ರಿ ನಡೆದ ಭೂತಕೋಲದ ಸಂದರ್ಭದಲ್ಲಿ ದೈವದ ಆಶೀರ್ವಾದದ ನುಡಿ ಕೇಳಿಬಂತು. ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ಸೋಲು ಇಲ್ಲ. ಆ ಮಾತು ಶರತ್ಗೆ ಹೊಸ ಧೈರ್ಯ ತುಂಬಿತು. ಮನೆಗೆ ಹಿಂದಿರುಗಿದಾಗ ಅವನ ತಾಯಿ ಕಣ್ಣೀರು ಹಾಕುತ್ತಾ, ಮಗನೇ, ನಿನಗೆ ಏನಾದರೂ ಅಪಾಯ ಆಗಬಹುದಲ್ಲ ಎಂದು ಕೇಳಿದಳು. ಅದಕ್ಕೆ ಶರತ್ ಶಾಂತವಾಗಿ, ಅಮ್ಮ, ನನ್ನ ಜೀವ ಹೋದರೂ ಪರವಾಗಿಲ್ಲ, ಆದರೆ ನಮ್ಮ ಊರು ಮತ್ತು ನಮ್ಮ ಜನರು ಉಳಿಯಬೇಕು ಎಂದು ಉತ್ತರಿಸಿದನು. ಮುಂದಿನ